ಕಾಡ್ತಾವ ಹಗಲೆಲ್ಲ ಜೀವ ಜ್ಯೋತಿ ಗುಂಡ ಗುಲಾಬಿ ಹೂವ ಕೊಟ ಕೊಟ ಮಾಡಿ ನೀಲವ್ವ ಹೂವ ಕೊಟ್ಟ ಭಗವಂತನ ನೋಡ ನಿಮ್ಮವ್ವ ನಿನ್ನ ಮ್ಯಾಗ ಇಟ್ಟುಕೊಂಡ ಕುಂತಿನ ಗೆಳತಿ ಜೀವ ಕೈಗೆ ಕಟ್ಟದಂಗಾತ ಗೆಳತಿ ನಾಟಕ ಹಾವ ಹುಟ್ಟ ಹೋಗುವಾಗ ಬಿಡುಗಾಳಿ ಬಿಡುವಾಗ ನನಗ ಸಿಗತಿ ಗುಂಡ ಗುಲಾಬಿ ಹೂವ ಕಾಲ ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು ಕಾಲ ಮತ್ತೊಮ್ಮೆ ಏನು ದೋಸ್ತ ಅದ ಕಾಲ ಮತ್ತೊಮ್ಮೆ ಮುಗಿದೊಮ್ಮೆ ಮತ್ತೊಮ್ಮೆ ಮತ್ತೆ ಯಾವ್ದು ಪದ ಐತೇನ ಶಿಷ್ಯ ನಾವೆಷ್ಟ ಚಂದ ಹಾಡಿದ್ರು ಇಲ್ಲಿ ಕುಂತಾರಲ್ಲ ಇವ್ರ 5 ರೂಪಾಯಿ ಬೇಡ 10 ರೂಪಾಯಿ ಕೊಟ್ಟೋಕ್ಕಾರ ಯಾರ ಬಂದ ನಿಮ್ಮ ಹಾಡ್ ಚಂದ ಆಗೈತಿ ತಗೋರಿಪ್ಪ 101 ರೂಪಾಯಿ ಅಂತೇಳಿ ಯಾರು ಕೊಡುದೇ ಇಲ್ಲ. ನೀಚಲಿಂಗ ನಾ ಹಾಡ್ತೀನಿ ಕೇಳಿ ನೋಡ ಶುರು ಹಚ್ಚಬಲ್ಲ ಎಲ್ಲ ನೀನೇ ತಾಯಿ ಎಲ್ಲೆಲ್ಲಿ ಹೇಳ್ಕೊಳ್ಳದ ಎಲ್ಲಮ್ಮ ಉದ 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 ಸುದ್ದಿ ಕುಡ್ತೀರಾ ಇಲ್ಲ ಸಾರೈ ಕುಡ್ತೀರಾ ಸುದ್ದಿ ಸಾರೈ ಎರಡು ಬಿಟ್ಟು ಕುಡ್ತೀರಾ ಹಣ್ಣಿನಂತ ಹುಡುಗಿ ಬಂದು ನೋಡು ಇಂಥ ಬ್ಯೂಟಿ ತಗೋ ನಮಗೆ ಇಲ್ಲಿ ಬಿಟ್ಟು ನೋಡು ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು ಬಾಲು ಮಾಲು ನಿಮ್ಮವ್ರ ಜಾತಕರ ಕಂಪನಿಯವ್ರ ನೀವು ಏನೋ ಹಾಕೊಂಡು ಬಂದಿಲ್ಲ ಏನ್ ಹೇಳ್ಬೇಕು ನಾನು ನೀ ಏನು ಒಬ್ಬ ಟೆಪ್ಪಿಗೆ ಒಬ್ಬ ಏನು ತಬಲ ಹರ್ದು ಹೊಂದಿರಲ್ಲ ಏನಿದ ಎಲ್ಲ ಹೋಗ್ಯಾವ ಎಲ್ಲಿ ಹೋಗ್ಯಾವು ಹನುಮಾಪನ ಗುಡಿಯಾಕ ಕುಂತ ಹೋಗ್ತಿ ತರದಾಗ್ಲಿಲ್ಲ ನಿನಗ ಎಲ್ಲ ಹೌದು ನೀವೇನು ಹೊಂಟ್ರಲ್ಲ ಎಲ್ಲಿ ಹೊಂಟ್ರಿ ನೀವು ನಾ ಫುಗ್ಗ ಮಾರಕ್ ಮತ್ತೆ ಆಕ ನೀನು CSK ಫ್ಯಾನ್ ಆಗ್ಬೇಕಂದೇನು ಫುಗ್ಗ ಮಾರಕ್ ಬರ್ಬೇಕಂತ ತಿಳ್ಕೊಂಡೇನ ಬಾರ ನನ್ನ ಮದರಂಗಿ ಅಲ್ಲ ನಾನು ನೋಡಿ ನಿಂಬೆಹಣ್ಣಂತ ಹುಡುಗಿಯನ್ನಾಕತ್ತಿರಲ್ಲ ಯಾಕೆ ಹೆಂಗ ಮೈಗೆ ಒಂದು ನಮೂನಿ ದುರ್ಗೋಣಿ ಬ್ಯಾಣಿ ಬಂದಂಗಾಗೈತಿ ಕೇಳಿ ತಿನ್ನೋದ್ರ ಹೋಗ್ಯಟ್ಟ ಲೇ ಜಡ್ ಅಲ್ಲದ ಒಂಥರ ದುರ್ಗವನ್ ಬ್ಯಾನ್ ಇದ್ದಂಗ ಕಂಬಳಿ ಹೊತ್ಕೊಂಡ್ ಮಕ್ಕೊಂಬಿಡ. ಮಾಮ ಅಲ್ಲ ಹೌದು ಏನಿದೆ ನಿಮ್ಮ ಅವತಾರ ಏನು ಮಾಮ ಮುಂದೆ ಓಡ್ಬೇಡ್ರೋ ಮರ ಏನೋ ತಲೆ ಖರಾಬಾಕೈತಿ ಏನು ನಿಮ್ಮ ಅವತಾರ ನೋಡು ಮದರಂಗಿ ನಾವು ಏನ ಯಾವ್ದು ಹೊಟ್ಟಿ ಪಾಡಿ ಮಾಡುವಂತ ಯಾವ್ದು ಉಳಿದಿಲ್ಲ ಅದಕ್ಕೆ ಈ ಡ್ರೆಸ್ ಹಾಕೇವಿ ಹಣಾನು ಹೋಯ್ತು ಗುಣಾನು ಹೋಯ್ತು ಅಂದಂಗ ಆಗೈತೆ ನಮ್ಮ ಬಾಳೆ ಅದಕ್ಕೆ ಏನ ಮಾಡ್ರು ಯಾವ್ದು ನಮ್ಮ ದಾಂದಿನೂ ಹತ್ತುವಲ್ದು ಇದನ್ನು ಹತ್ತುವಲ್ದು ಅದಕ್ಕೆ ಈ ಡ್ರೆಸ್ ಹಾಕೇವಿ. ನೋಡ ಮದರಂಗಿ ನಿನಗೆ ಯಾವ ರಿಕಾರ್ಡ್ ಬೇಕು ಕೇಳ ಅದೇ ರಿಕಾರ್ಡ್ ಹಾಡ್ತೇವೆ. ನಿನಗೇನಾರ ಇಷ್ಟ ಆತಪ್ಪ ಅಂತಂದ್ರ ನಿನಗೆ ಏನು ಕೊಡ್ಬೇಕು ಅನ್ಸುತ್ತ ನೋಡ ಅದನ್ನ ಇಲ್ಲೇ 4 ಮಂದ್ಯಾಗ ಕೊಟ್ಟು ಹೋಗ್ಬಿಡು. ಸೆಲ್ಫಿ ಕೊಡ್ತೀರೇನ್ರಿ? ನನಗಿಷ್ಟವಾದ ಪದ ಹಾಡ್ತೀಯಾ ಹಂಗಾರ ನನಗಿಷ್ಟವಾದ ಒಂದು ಭಕ್ತಿ ಪದ ಹಾಡು ಶಿಷ್ಯ ಇದ ಬ್ಯಾರೆ ಪದ ಕೇಳ್ತಾಳಂತಂದ್ರ ಈಕಿ ಹೋಗಿ ಭಕ್ತಿ ಪದನ ಕೇಳಾಕತ್ತಾಳಲ್ಲ. ನನಗಂತ್ರಿ ಭಕ್ತಿ ಪದ ಬರುದಿಲ್ಲ ಮಗನ, ನೀನ ಹಾಡ್ಕೋ. ಗುರು ನೀ ಶುರು ಮಾಡ್ಕೊಂಡು ಹಾಡ್ತೇನೆ. ಎಲ್ಲ ನೀನೇ ತಾಯಿ ಎಲ್ಲೆಲ್ಲ ಹೇಳ್ಕೊಳ್ಳದ ಎಲ್ಲಮ್ಮ ಏನಿದೆ ನಿಮ್ಮ ಪದ? ಇದು ಪದ ನನ್ನ ಪದ. ಒಂದ ಫೀಲಿಂಗ್ ರೆಕಾರ್ಡ್ ಹಾಕಿ
ಫೀಲಿಂಗ್ ರೆಕಾರ್ಡ್ ಅಂದ್ರೆ ನಾ ಹಾಡ್ತಾನೆ ಕೇಳಿಲ್ಲ. ಲವ್ ಆತೋ ಲಪಡಾತೋ ಮೊನ್ನಿ ಮೊನ್ನೆ ಹಾಕಿದ ಮದುವೆ ಆತೋ ಕೈ ಮುಗಿತೀನಿ ಮದುವೆಗೆ ಬಾರೋ ನತಿತ್ತೋ. ನಾವು ಆತೋ ಲಪಡಾತೋ ಮೊನ್ನೆ ಮೊನ್ನೆ ಹಾಕಿದ ಮದುವೆ ಆತೋ ಬಾರೋ ಮದುವೆಗೆ ನತಿತ್ತೋ. ನಾ ಇಲ್ಲಿ ಮಲಗುವುದಾದ ಮನದಲ್ಲಿ. ಸಾಕ್ ನಿನ್ನ ಪದ ಕೇಳಿ ನನ್ನ ಕಣ್ಣ ನೀರು ಬರಕ ರಗತ್ ಬರುತ್ತದೆ ಇನ್ನೊಂದು ದಿವಸ ನೋಡ ಮದ್ರಂಗಿ ನಮ್ಗ ಗೀಗಿ ಪದ ಭಕ್ತಿ ಪದ ಜನಪದ ಯಾವ್ದು ಬರುದು ಏನೇ ಇದ್ರು ಹೊರತ ಆಡ್ಕೊಂಡ ಅಂತ ಪದ ಹಾಡ್ತೀವಿ. ಮತ್ತೆ ಆಗ್ತಾರ ಕೇಳಲ್ಲ. ಕರ್ಲಕಂಬ ಜಾತ್ರೆಗೆ ಕುಣ್ಕೊಂತ ಬರತಿದ್ದಿ, ಕರ್ಲಕಂಬ ಜಾತ್ರೆಗೆ ಕುಣ್ಕೊಂತ ಬರತಿದ್ದಿ ಮುಂದಿನ ಕೂಸ ಬೀಸ. ಶೆಡ್ಡಿಗೆ ಬಂದಾಗ ಹಾರಾಡತಿದ್ದ ನಿನ್ನ ಮ್ಯಾಗಿನ ಮನಸ. ಚುನುಮರಿ ನಿಮ್ಮ ಅವನ್ ಹೆಣಮರೆ ನಿಮ್ಮ ಅವು ಹೆಣ್ಮರಿ. ಶೆಡ್ಡಿಗೆ ಬಂದಾಗ ಹಾರಾಡುತ್ತಿದ್ದ ನಿನ್ನ ಮ್ಯಾಗಿನ ಮನಸ. ಹಂಗೆ ಬಡಬಡ್ಕಂಡ ಚಿಟ್ಟಿಗೆ ಕೊಟ್ಟಡೆ ಬಂದೆ. ಶೆಡ್ಡಿಗೆ ಬಂದಾಗ ಹಾರಾಡುತ್ತಿದ್ದ ನಿನ್ನ ಮ್ಯಾಗಿನ ಮನಸ. ಈಗಲಾದರೂ ತೃಪ್ತಿ ಆಯ್ತಾಗಿದೆ ಮನಸ್ಸು. ನಾನು ಏನು ತಪ್ಪು ಮಾಡಿದ್ರೆ ಅಂತ ನನಗೆ ಈ ಶಿಕ್ಷೆ. ಹೇಳು ದೇವ ಹೇಳು. ಮಾಮ ಅಂತ ಜಿಂಕೆ ಬರುತ್ತರ ಓಡಾಡಿಕೊಂಡೇ ಇದ್ದ ನನ್ನ ಜಾನಕಿ ಕಟ್ಟುಕರ ಪಾಲು ಮಾಡಿದೆ. ಇದ್ದೊಬ್ಬ ನನ್ನ ತಂಗಿಯ ಜೀವನ ನರಕದ ಜೀವನ ಅನುಭವಿಸುವಂತೆ ಮಾಡಿದೆ. ಏಕು ತಂದೆ ನನ್ನ ತಂಗಿ ಏನು ತಪ್ಪು ಮಾಡಿದಳಂತ ಅವಳಿಗೆ ಶಿಕ್ಷೆ. ಹೇಳು ದೇವ ಹೇಳು. ಬೇಡ ದೇವ ಬೇಡ. ನನ್ನ ತಂಗಿ ಅಪರಂಜಿ ಅವಳಿಗೆ ಕೊಡುವ ಎಲ್ಲ ಕಷ್ಟನು ನನಗೂ ಕೊಡುತ್ತಂದೆ. ನಾನು ಅನುಭವಿಸುತ್ತೇನೆ ತಂದೆ, ನಾನು ಅನುಭವಿಸುತ್ತೇನೆ.
ದೇವ ನನ್ನ ತಂಗಿಯನ್ನು ಸುಖವಾಗಿಡಪ್ಪ ಅಷ್ಟೇ ಸಾಕು ಅಮ್ಮ ಅಮ್ಮ ದಾರಿಯಲ್ಲಿ ಯಾರೋ ಭಿಕ್ಷುಕ ನಿಂತಿದ್ದಾನೆ ನೋಡಮ್ಮ. ಓ ಅಯ್ಯ ಅಮ್ಮಯ್ಯ ಈ ಪಾಪಿ ಊಟ ಮಾಡಿದ 3 ದಿನ ಆಯ್ತು. ಹೊಟ್ಟೆ ತುಂಬಾ ಹಸಿದಿದೆ. ನಿಮ್ಮ ಎತ್ತರವಿದ್ದಷ್ಟು ದಾನ ಮಾಡಿ ಕಟ್ಟಿಕೊಳ್ಳುತ್ತಾಯಿ. ಯಾರಪ್ಪ ದಾರಿಯಲ್ಲಿ ನಿಂತುಕೊಂಡು ಹಸಿವು ಹಸಿವು ಅಂತ ಹೇಳ್ತಾ ಇದ್ಯಾ? ಆದ್ರೆ ನನಗೆ ಒಂದು ತುತ್ತು ಅನ್ನ ಹಾಕುವ ಯೋಗ್ಯತೆ ನಮಗಿಲ್ಲಪ್ಪ. ಹಾಗನ್ನ ಬೇಡಿ ತಾಯಿ, ಹಾಗನ್ನ ಬೇಡಿ. ನಿಮ್ಮ ಹತ್ತಿರವಿದ್ದಷ್ಟು ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ತಾಯಿ, ಪುಣ್ಯ ಕಟ್ಟಿಕೊಳ್ಳಿ. ಅಮ್ಮ ಮಾಮ ನನಗೆ ಊಟ ಮಾಡಂತ ಹಣ ಕೊಟ್ಟಿದ್ದಾನೆ, ಅದನ್ನೇ ಕೊಡುತ್ತೇನಮ್ಮ. ಕೊಡುಕೊಂದ ತಗೊಳ್ಳಿ, ಹೊಟ್ಟಿ ತುಂಬಾ ಊಟ ಮಾಡಿ. ಎಂತ ವಯಸ್ಸಿನಲ್ಲಿ ಎಂತಹ ಗುಣ ಇದೆಯಪ್ಪ ನಿನ್ನಲ್ಲಿ. ತಾಯಿ, ಈ ಮಗುವಿಗೆ ಜನ್ಮ ಕೊಟ್ಟ ನೀನು ನಿಜವಾಗಲೂ ದೇವತೆ ಕಣಮ್ಮ, ದೇವತೆ. ತಾಯಿ, ಆ ದೇವರು ನಿಮ್ಮನ್ನು 100 ವರ್ಷ ಸುಖವಾಗಿಡಲು ತಾಯಿ, ಸುಖವಾಗಿಡಲಿ. ನಾ ಇನ್ನು ಬರುತ್ತೇನೆ ತಾಯಿ. ಅಮ್ಮ ಆ ಭಿಕ್ಷುಕನ ಕೈಯಲ್ಲಿ ಅಚ್ಚೆ ಹಾಕಿಸಿಕೊಂಡಿದ್ದಾನೆ, ಅವನು ಹಾಗೆ ನಾನು ಅಚ್ಚೆ ಹಾಕಿಸಿಕೊಳ್ಳಬೇಕಂತ ಆಸೆ ಆಗ್ತಾ ಇದೆ ಅಮ್ಮ. ಏನಂತ ಹಾಕಿಸ್ಕೊಂಡಿದ್ದಾರಪ್ಪ? ಅಮ್ಮ ಅಮ್ಮ ಆ ಭಿಕ್ಷುಕನ ಕೈಯಲ್ಲಿ ಅಣ್ಣ ತಂಗಿಯರನ್ನು ಬಂದ ಸುಮಿತ್ರ ಮತ್ತು ಶಿವಣ್ಣ ಅಂತ ಹಾಕಿಸಿಕೊಂಡಿದ್ದಾನಮ್ಮ. ಹಾಗಾದ್ರೆ ಇವನು ನನ್ನ ಅಣ್ಣನ. ಅಯ್ಯೋ ದೇವರೇ, ನನ್ನ ಅಣ್ಣನನ್ನ ಕಣ್ಣು ಮುಂದೆ ಬಂದು ಅಣ್ಣ ಅಣ್ಣ ಅಂತ ಕೇಳಿ ಕೂಡ ಈ ನನ್ನ ಕರುಣೆಗೆ ಇವನೇ ನನ್ನ ಅಣ್ಣ ಅಂತ ಗೊತ್ತಾಗ್ಲಿಲ್ಲ. ಹೌದಮ್ಮ, ಹಾಗಾದ್ರೆ ಈಗಲೇ ಅವನನ್ನು ಹುಡುಕಿಕೊಂಡು ಹೋಗೋಣ ಬಾರಮ್ಮ. ನಮಸ್ಕಾರ ನಮಸ್ಕಾರ ಅಜಯ್ ಕುಮಾರ್ ಸರ್ ನಾಯ್ಕ ಅವರಿಗೆ. ಅಜಯ್ ಕುಮಾರ್ ಅವನು ಕ್ರಾಂತಿವೀರನಂತೆ. ಅವನು ಇಷ್ಟು ದಿನ ಎಲ್ಲಿದ್ದ, ಈಗ ಇಲ್ಲಿಗೆ ಏಕೆ ಬಂದ? ಅವನಿಗೆ ಇಷ್ಟು ದಿನ ಆಶ್ರಯ ಕೊಟ್ಟವರು ಯಾರು? ಅವನು ನನ್ನ ವ್ಯವಹಾರದಲ್ಲಿ ಏಕೆ ಅಡ್ಡ ಬರುತ್ತಿದ್ದಾನೆ ಎಂಬುದು ಫುಲ್ ಡೀಟೇಲ್ಸ್ ಬೇಕು, ಅದಕ್ಕೆ ಬಂದೆ. ಯಾರು ಇಲ್ಲವಲ್ಲ ಇಲ್ಲಿ ಮಾತನಾಡಿದ್ದಾನೆ ನಿಮಗೆ? ಜಯಕುಮಾರ್ ಮಾತನಾಡಿದ ಅಷ್ಟೇ ಅಲ್ಲ, ಅಡ್ಡ ಬರುತ್ತಿದ್ದಾನೆ, ನೋಡ್ತಿದ್ದಾನೆ. ಅದಕ್ಕೆ ಒಂದು ಒಳಗು ಹಾಕಿ ಇಲ್ಲ, ನಾವೇ ಅವನಿಗೆ ಸರಿಯಾಗಿ ಮಾತು ನೋಡಬೇಕಾಗುತ್ತದೆ. ರಾಮರಾಜ, ಮದುವೆ ಕಾರ್ಯಕ್ರಮ ನಡ್ತಾ ಇಲ್ಲ,
ಕೋಲಿಗೇಟ್ ಸಮಾಜದಲ್ಲಿ ಕ್ರಾಂತಿ ಎಬ್ಬಿಸುವ ಶಾಂತಿ ಸಮಾಜ ಮಾಡಲು ನಿಮ್ಮನ್ನು ಎದುರು ಹಾಕಿಕೊಂಡನೆಂದರೆ ಸೇಮದ ಮರಿ ಅವನು ಮುಹೂರ್ತ ನೋಡಿದರಲೇ ಮೊದಲು ಇಲ್ಲಿನ ಜಾಗ ಖಾಲಿ ಮಾಡು. ನಮ್ಮ ವೈರಿಯನ್ನು ಅಂತ ಹೇಳಿದರೆ ಅವನನ್ನು ಹೊಗಳ್ತೀಯಲ್ಲ, ಎಷ್ಟು ತೆಗೆದುಕೊಂಡಿದೀಯಾ ಲಂಚ? ಲಾಂಚ ತಿನ್ನುವ ಲುಚ್ಚಲ ನಾಯಕ ನಿಮ್ಮಂತರ ಮುಂದೆ ಎದರವನು ಅಲ್ಲ ಯಜಕುಮಾರ್ ಸರ್ನಾಯ್ಕ ಕೈ ಚಾಚವನಲ್ಲ. ಇನ್ನು ಸ್ವಲ್ಪ ಹೊತ್ತು ಇಲ್ಲ ನಿಂತಾರೆ ನಾ ಮಾತನಾಡುದಿಲ್ಲ, ಕಾಲಲ್ಲಿರೋ ಬೋಟ್ ಮಾತನಾಡುತ್ತದೆ ಹತ್ತರ. ಅಜಯ್ ಕುಮಾರ್ ಸರ್ನಾಯಕ್, ಮೈ ಮೇಲೆ ಕಾಕಿದೆ ಅಂತ ಕದರ್ನಿಂದ ಮಾತನಾಡಬೇಡ ಮಗನೇ. ಈ ಪಂಪಾಪತಿ ಮನಸ್ಸು ಮಾಡಿ ನಿನ್ನನ್ನು ನೀರಿರಲಾರದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸಿ ನೋಡ್ತೇನಲೇ ಮಗನೇ, ನೋಡ್ತೇನಲೇ. ಟ್ರಾನ್ಸ್ಫರ್ ಮಾಡು ಪಂಪಾಪತಿ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಇನ್ನೊಂದ್ ಕಡೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗೆ ಅಲ್ಲ. ನಿಮ್ಮಂತರಿಗೆ ಎದರವನು ಅಲ್ಲ, ನಿಮ್ಮೊಂದು ಕೈ ಚಾಚವನಲ್ಲ ಅಜಯ್ ಕುಮಾರ್ ಸರ್ನಾಯ್ಕ. ಅಜಯ್ ಕುಮಾರ್, ನಿನ್ನ ಹಾಗೆ ಈ ಕುರ್ಚಿ ಮೇಲೆ ಕುಳಿತು ಎಷ್ಟೋ ಅಧಿಕಾರಿಗಳು ನಾನು ಎಷ್ಟು ಕೊಲೆ ಮಾಡಿದರು, ನಾನು ಎಷ್ಟೇ ಮಾಡಿದರು, ನಾನು ಎಷ್ಟೇ ರೇಪ್ ಮಾಡಿದರು, ನನ್ನ ಒಂದು ರೋಮವನ್ನು ಕೂಡ ಕಂಡು ಹಿಡಿದಿಲ್ಲ. ಮೇಲಾಗಿ ನೀನು ಹೊಸಬ, ಇನ್ನು ಈ ಪಿಲ್ನಲ್ಲಿ ಬಚ್ಚ, ನೀನೇನೋ ಮಾಡ್ತಿಲೇ ಮಗನೇ. ಭಾರತ ನಡೆ, ಈಗ ಹೋಗೋಣ. ಅಣ್ಣ ಶೇಟ್, ನೀವು ಮುಂದೆ ನಡೆಗೆ ಇವಾಗ ಸರಿಯಾಗಿ ಪಾಠ ಕಲಿಸಿ ಬರುತ್ತೇನೆ. ಆಯ್ತು ಪ್ರೇಮರಾಜ್, ಈ ಮಗನಿಗೆ ನೀನೇ ಮದ್ದು, ನಾವಿನ್ನು ಬರುತ್ತೇವೆ. ಅಜಯ್ ಕುಮಾರ್, ನೋ ಹೇಳಿದ ಮಾತನ್ನು ಕೇಳು. ನಾನು ಒಬ್ಬ ಅನಾಥ, ಒಂದು ಮಾತ್ರಕ್ಕೆ ನಾನು ಪಂಪಾಪತಿ ಮಾತು ಯುದ್ಧ ಮಾತು ಚೋತ್ರಕ್ಕೆ ನಾನು ಕಟ್ಟುಕೊನಲ್ಲ. ನಾನು ಚಿಕ್ಕವನು ಇದ್ದಾಗೆ ನನ್ನ ತಂದೆ ತಾಯಿನ ಕೊಂಚ ಹಾಕಿ ಅಷ್ಟೇ ಅಲ್ಲ, ಅದಕ್ಕೆ ಅವನು ಸೇರಿದಾಗಿ ಅವನ ಜೊತೆ ಇದ್ದಿದ್ದೇನೆ. ಅವನು ನನ್ನ ನಿಜವಾಗಲೂ ನಾನು ಜಾಡಿಕೆ ಕೃಷ್ಣನ ಕೊಂದಿದ್ದು ಪಾಪತಿನೇ. ಇದರಾಗಿ ನಾನು ಇದರಲ್ಲಿ ಭಾಗವಾಗಿಲ್ಲ, ನನ್ನ ಮಾತು ನೆಂಬು. ಪ್ರೇಮರಾಜ, ಖಂಡಿತ ನಂಬುತ್ತಾನೆ. ಹಾಗಾದ್ರೆ ಆ ಪಂಪಾಪತಿ ಎದುರು ಸಾಕ್ಷಿ ಹೇಳುತ್ತೀಯಾ? ಖಂಡಿತವಾಗ್ಲೂ ಹೇಳುತ್ತಾನೆ. ಹಾಗಾದ್ರೆ ಈ ಲೆಟರ್ಗೆ ಸಹಿ ಮಾಡು. ಆಯ್ತು, ತಿಳಿದುಕೊಳ್ಳಿ. ಪ್ರೇಮರಾಜ್, ಆ ಪಂಪಾಪತಿ ಎದುರು ಸಾಕ್ಷಿ ಹೇಳೋದಂತ ಯಾರೋ ತಿಳಿದಿದ್ದೆ. ಈಗ ನೀನು ಅದೇ ಅಂದ್ರೆ ಆ ಪಂಪಾಪತಿಯನ್ನು ಒದ್ದು ಒಳಗೆ ಹಾಕಿ ಜೈಲಿನಲ್ಲಿ ಜೀವನ ಕೊಲೆಯಾಗಿ ಮಾಡದಿದ್ದಾರೆ ಅಜಯ್ ಕುಮಾರ್ ಸರ್ನಾಯ್ಕನೇ ಅಲ್ಲ. Papa
ಹಾಕಿದರೆ ಶಿಕ್ಷೆ ತಪ್ಪಿದಲ್ಲ, ಕೊನೆ ಕೆಲಸ ತಪ್ಪು ಮಾಡಿದ್ರೆ ಜೀವಾದಿಸಿ ತಪ್ಪಿದಲ್ಲ. ಒಟ್ಟಿನಲ್ಲಿ ನೀನು ಜಾನಪದ ಸಾಕು, ಆಗ ನಾನೇ ಈ ಭೂಗತಲ ದೊರೆ ಆಗಿ ಹೆಸರು ಪ್ರೇಮರಾಜರೇ. ಸೃಷ್ಟಿಕರ್ತ ಬ್ರಹ್ಮ, ಏನಪ್ಪ ನಿನ್ನ ಲೀಲೆ, ನನ್ನ ಜೀವನದಲ್ಲಿ ಏಕೆ ಮೂರ್ತಿವಾಗಿ ಬಂದಿ? ಈ ನನ್ನ ಕುಡಿತದಿಂದ ನನ್ನ ಪಾಲಿನ ದೇವತೆಯನ್ನು ಕಟುಕರ ಪಾಲ ಮಾಡಿದೆ. ಸುಮಿತ್ರ, ನಾನು ಪಾಪಿ ಕಡೆ ಪಾಪಿ, ನೀನು ಸೂಳೆ ಅಲ್ಲ ಸುಮಿತ್ರ, ಸೂಳೆ ಅಲ್ಲ. ಕಾವೇರಿ ನದಿಯಷ್ಟೇ ಪರಿಶುದ್ಧ ಗಂಗಾ ಮಾತಕ್ಕನೆ ನೀನು ಗಂಗಾ ಮಾತೆ. ಏನು ನನ್ನ ತಮ್ಮಂದಿರಿ, ನೀವು ಯಾವತ್ತೂ ನನ್ನ ಹಾಗೆ ಮಾಡಬೇಡಿಪ್ಪ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಯಾರೋ ಹೇಳಿದ ಮಾತು ಕೇಳಿಕೊಂಡು ಹೆಂಡತಿ ಮೇಲೆ ಅನುಮಾನ ಪಡಿಬೇಡಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಸುಮಿತ್ರ, ನನ್ನ ಕಂದ ರಾಹುಲ್ ಹೇಳಿದ್ದೀರಪ್ಪ? ಏನೈತಿ ಜೀವನದ ಹೋಗುದೈತಿ ನನ್ನ ಚಿಂತಿಲ್ಲದ ಕೂಡುದೈತಿ ಚಿಂತಿಲ್ಲದ ಮನೆಯಾಗ, ಚಿಂತೆಯಿಲ್ಲದ ಚಿಂತೆಯಿಲ್ಲದ ಮನೆಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮನ್ನ, ಏನೈತಿ ಜೀವನದಾಗ ಹೋಗುದೈತಿ ಮನ್ನ, ಚಿಂತೆಯಿಲ್ಲದ ಚಿಂತೆಯಿಲ್ಲದ ಮನೆಯಾಗ, ಚಿಂತೆಯಿಲ್ಲದ ಚಿಂತೆಯಿಲ್ಲದ ಮನೆಯಾಗ. ಯಾರಪ್ಪ ನೀನು? ರಸ್ತೆಯಲ್ಲಿ ಕುಡಿದು ಯಾರನ್ನೇ ನೆನಪಿಸಿಕೊಳ್ಳಿದ್ಯಲ್ಲ, ಏನಾಗಿದೆ ನಿನ್ನ ಬಾಳಿನಲ್ಲಿ? ಏನಂತ ಹೇಳಿ ಯಜಮಾನ್ರಿ, ನನ್ನ ಜೀವನವೇ ನರಕವಾಗಿ ಹೋಯ್ತು. ಈ ನನ್ನ ಕುಡಿತದಿಂದ ನಾ ಎಲ್ಲವನ್ನು ಕಳೆದುಕೊಂಡೆ. ಹೆಂಡತಿ ಮಗು ದೂರವಾದರು, ಅದಕ್ಕೆ ಆ ಚಿಂತೆಯಲ್ಲಿ ಕುಡಿದು ಈ ತರ ಹುಚ್ಚನಾಗಿ ಅಳದಾಡುತ್ತಿದ್ದೇನೆ. ಅಲ್ಲಪ್ಪ, ಈ ರೀತಿ ಕುಡಿದರೆ ನಿನ್ನ ಚಿಂತೆ ಪರಿಹಾರ ಆಗೋಲ್ಲ. ನಿನ್ನ ಹೆಂಡತಿ ಮಗು ಎಲ್ಲಿದ್ದರೂ ತಿಳಿದು ಹುಡುಕಿಕೊಂಡು ನಿನ್ನಿಂದ ದೂರವಾದ ನಿನ್ನ ಹೆಂಡತಿ ಮಗು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೋ ಏನೋ ಪಾಪ. ಹೌದು, ನನ್ನಿಂದ ನನ್ನ ಹೆಂಡತಿ ಮಗು ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ. ಇವತ್ತು ನಿನ್ನ ಈ ಕುಡುವುದನ್ನು ಬಿಡುತ್ತೇನೆ. ಸುಮಿತ್ರ, ನನ್ನನ್ನು ಕ್ಷಮಿಸಿ ಬಿಡು ಸುಮಿತ್ರ. ಏನು, ನಿನ್ನ ಹೆಂಡತಿ ಹೆಸರು ಸುಮಿತ್ರನ? ಹಾಗಾದರೆ ನೀನು ರಾಜೇಶಿನ?
ಹೌದು ನನ್ನ ರಾಜೇಶ, ನನ್ನ ಹೆಂಡತಿ ಶಿವಪುರ ಶಿವನ ತಂಗಿ ಸುಮಿತ್ರ ಅಂತ. ತಂಗಿ ಹೇ ಪರಮಾತ್ಮ, ನನ್ನ ತಂಗಿ ಏನು ತಪ್ಪು ಮಾಡಿದಳಂತ ಅವಳಿಗೆ ಶಿಕ್ಷೆ ಹೇಳು ದೇವ. ಅಂದು ರಾಮ ಯಾರೋ ಹೇಳಿದ ಮಾತಿಗೆ ನನ್ನ ಹೆಂಡತಿ ಸೀತಾ ಮಾತನ್ನು ಒಂಟಿಯಾಗಿ ಕಾಡಿಗೆ ಅಟ್ಟಿದ. ಇಂದು ನನ್ನ ತಂಗಿ ಏನು ತಪ್ಪು ಮಾಡಿದಳಂತ ಅವಳಿಗೆ ಈ ಶಿಕ್ಷೆ ಹೇಳು ದೇವಾ, ಹೇಳು. ಏನು ನೀನು ನನ್ನ ಭಾವನೆ ಭಾವ ನಿನ್ನ ಭಾವ ಇದನ್ನು ಕ್ಷಮಿಸಿ ಬಿಡು ಭಾವ, ಕ್ಷಮಿ. ಏನಪ್ಪ ನಿನ್ನ ಬಾಯಿಯಿಂದ ರಕ್ತ? ಒಂದು ನಿಮಿಷ ತಾಳಪ್ಪ, ಡಾಕ್ಟರ್ನನ್ನು ಕರೆದುಕೊಂಡು ಬರುತ್ತೇನೆ. ಚಂದ್ರನಿಲ್ಲದ ಆವಾನಿನಲ್ಲಿ ಅಮ್ಮ, ಎಷ್ಟು ಹುಡುಗಿದ್ರು ನನ್ನ ಮಾಮ ಕಾಣ್ತಾ ಇಲ್ಲ. ಎಲ್ಲಿ ಹೋಗಿದ್ದಾನೋ ಏನೋ. ಅಣ್ಣ ಎಲ್ಲಿದ್ದೀಯ? ನಾನಲ್ಲ, ನಿನ್ನ ತಂಗಿ ಸುಮಿತ್ರ ಬಂದಿದ್ದೀನಿ. ಬಾರಣ್ಣ, ಬಾರಣ್ಣ, ಎಲ್ಲಿದ್ದೀಯ? ಅಮ್ಮ, ದಾರಿಯಲ್ಲಿ ಯಾರೋ ಕುಡಿದು ಮಲಗಿದ್ದಾನೆ. ಅವನನ್ನು ಕೇಳಿದರೆ ಗೊತ್ತಾಗುತ್ತದೆ ಅಮ್ಮ. ಯಾರಪ್ಪ ನೀನು? ಈ ರೀತಿ ದಾರಿಯಲ್ಲಿ ಈ ರೀತಿ ನರುಳ್ತಾ ಮಲಗಿದ್ದೀಯಲ್ಲ, ಏನಪ್ಪ? ಇಲ್ಲಿ ಒಬ್ಬ ಮನುಷ್ಯ ದಾಡಿ ಬಿಟ್ಟುಕೊಂಡು ಹರಕಲು ಪಟ್ಟಿ ಹಾಕಿಕೊಂಡು ಏನಾದ್ರೂ ಈ ಕಡೆ ಹೋದ್ನೇನಪ್ಪ? ಮಾತಾಡಪ್ಪ. ಬನ್ನಿ ಸಾಯಿಬರೇ, ಏನಾಗಿದೆ? ಇದ್ದಕ್ಕಿದ್ದಂತೆ ಬಾಯಿಂದ ರಕ್ತ ಬಂತು. ಏನಾಗಿದೆ ನೋಡಿ ನನ್ನ ಬಾಮೈದನಿಗೆ. ಅಣ್ಣ, ಅಣ್ಣ, ನಾನಲ್ಲ, ನಿನ್ನ ತಂಗಿ ಸುಮಿತ್ರ. ಅಣ್ಣ, ಸುಮಿತ್ರ. ಹೇಗೆ ಇದ್ದವಳು, ಹೇಗಾಗಿ? ನೀನು ನಿಜವಾಗ್ಲೂ ದೇವತ ಮನುಷ್ಯ ಅಲ್ಲ, ದೇವತ ಮನುಷ್ಯ. ಯಾಕೆಂದ್ರೆ ನಿನಗೆ ಇಂಥ ಕಷ್ಟ ಇದ್ರು ಕೂಡ ಯಾರೋ ಒಬ್ಬರು ಗೊತ್ತಿಲ್ಲದವರು ಈ ರೀತಿ ದಾರಿಯಲ್ಲಿ ಬಿದ್ದು ನರಳಾಡುತ್ತಿದ್ದಾರೆ ಅಂತ ಹೋಗಿ ಡಾಕ್ಟರ್ ನಾನು ಕರೆದುಕೊಂಡು ಬಂದಿದೆಯಲ್ಲ. ನಿನ್ನಂತ ಅಣ್ಣನ ತಂಗಿಯಾಗಿ ಹುಟ್ಟುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ನಾನು ಪುಣ್ಯ ಮಾಡಿದ್ದೀನಿ. ಹೇಗೆ ಇಲ್ಲಿ ಬಿದ್ದು ಸಾವು ಬದುಕಿನ ಬಂದು ಹೋರಾಡುತ್ತಿರುವನು ಬೇರೆ ಯಾರು ಅಲ್ಲ, ಮಾವಿನ ಗಂಡ ರಾಜೇಶ. ಏನಾಗಿದೆ ನಿಮಗೆ? ಹೇಳ್ರಿ, ನಾನು ನಿಮ್ಮ ಹೆಂಡತಿ ಸುಮಿತ್ರ ಬಂದಿದ್ದೇನೆ.
ತಮ್ಮ ನೋಡಿ ಹೇಳ್ತೀನಿ. ಶಿವಣ್ಣ, ಇದು ಸಾಮಾನ್ಯ ಕೇಸ್ ಅಲ್ಲ. ಇವನು ಕುಡಿದು ಇವೊಂದು ಲಿವರ್ ಹಾಳಾಗಿದೆ ಮತ್ತು ಕರಳು ತೂತು ಬಿದ್ದಿವೆ. ಇವನಿಗೆ ಮೇಲಾಗಿಯೂ ಬ್ಲಡ್ ಕ್ಯಾನ್ಸರ್ ಇದೆ. ಸಾಯಿಬರೇ, ಅಯ್ಯೋ ದೇವ, ಏಕಪ್ಪ ನನಗೆ ಈ ಶಿಕ್ಷೆ. ತಂಗಿ, ನನ್ನ ತಂಗಿ 100 ವರ್ಷ ಮುತ್ತೈದೆಯಾಗಿ ಬಾಳಬೇಕು. ಅದಕ್ಕೆ ನನ್ನ ಬಾಬಾದನ್ನು ಕಾಪಾಡು ತಂದೆ, ಕಾಪಾಡು. ಸಾಹೇಬರೇ, ಇದಕ್ಕೆ ಏನು ಪರಿಹಾರವಿಲ್ಲವೇ? ಪರಿಹಾರ ಇದೆ. ಇವನನ್ನು ಕರೆದುಕೊಂಡು ತಕ್ಷಣವೇ ಆಸ್ಪತ್ರೆಗೆ ಬನ್ನಿ. ಇವನಿಗೆ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡಲು 1 ರಿಂದ 2 ಲಕ್ಷ ಹಣ ಆಗುತ್ತದೆ. ಹಣ ತೆಗೆದುಕೊಂಡು ಬಂದರೆ ಮಾತ್ರ ಇವನನ್ನು ಉಳಿಸಿಕೊಳ್ಳಲು ಸಾಧ್ಯ, ಇಲ್ಲಾದರೆ ಇಲ್ಲ. ಬೇಡಿ ಸಾಹೇಬರೇ, ನನ್ನ ತಂಗಿ ಇನ್ನು ಬಾಳಿ ಬದುಕಬೇಕಾಗಿರುವಳು. ಹೇಗಾದರೂ ಮಾಡಿ ನನ್ನ ತಂಗಿಯ ಮಾಂಗಲ್ಯ ಉಳಿಸಿಕೊಡು ಸಾಹೇಬರೇ, ನಿಮ್ಮ ಕಾಲಿ. ಶಿವಣ್ಣ, ನಾನೊಬ್ಬ ಡಾಕ್ಟರ್ ಆಗಿ ಆಪರೇಷನ್ ಫ್ರೀ ಮಾಡಬಲ್ಲೆ. ನನಗೆ ಮೆಡಿಸಿನ್ಗಾದರೂ 50 ರಿಂದ 60 ಸಾವಿರ ರೂಪಾಯಿ ಹಣ ಬೇಕೇ. ನಾನು ಹೋಗಿ ಬರ್ತೀನಿ. ಮಾಮ, ನನಗೆ ನನ್ನ ತಂದೆ ಬೇಕು ಮಾಮ, ನನಗೆ ನನ್ನ ತಂದೆ ಬೇಕು. ಬೇಕಾದರೆ ನನ್ನ ಒಂದು ಕಿಡ್ನಿಯನ್ನು ತೆಗೆದುಕೊಂಡು ನನ್ನ ತಂದೆಯ ಪ್ರಾಣ ಉಳಿಸಿಕೊಡು ಮಾಮ. ಅಯ್ಯೋ ನನ್ನ ಕಂದ, ಎಂತ ಮನಸ್ಸು ಕಳಪ ನಿನ್ನದು. ತಂದೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲಪ್ಪ, ಅರ್ಥ ಮಾಡಿಕೊಳ್ಳಲಿಲ್ಲ. ಅಣ್ಣ, ನನಗೆ ನನ್ನ ಗಂಡ ಬೇಕಣ್ಣ, ನನಗೆ ನನ್ನ ಗಂಡ ಬೇಕಣ್ಣ. ನನ್ನ ಗಂಡ ಕುಂಟನಾಗಿರ್ಲಿ, ಕುರುಡನಾಗಿರ್ಲಿ, ಅವನ ಎಂತ ಕೆಡುಕನಾಗಿದ್ರು ಕೂಡ ನನ್ನ ಕೊರಳಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾನಲ್ಲ. ಅಣ್ಣ, ನನಗೆ ನನ್ನ ಗಂಡ ಬೇಕು, ನನ್ನ ಗಂಡ. ಈಗ ನಿನ್ನ ಅಣ್ಣನು ಒಬ್ಬ ತಿರುಕುಳಕನಮ್ಮ. ಅಂತದರಲ್ಲಿ ಅಷ್ಟೊಂದು ಹಣ ಕೊಡಿಸಬೇಕಾದರೆ ನಾವು ಭಿಕ್ಷೆ ಬೇಡಬೇಕಮ್ಮ. ನಿನ್ನ ಮಾತಿನಂತೆ ನಾನು ಭಿಕ್ಷೆ ಬೇಡಬೇಕು. ನಾನು ನನ್ನ ಗಂಡನನ್ನು ಉಳಿಸ್ಕೊಳ್ಬೇಕು. ಓ ನನ್ನ ಅಕ್ಕ ತಂಗಿಯರೇ, ನನ್ನ ಗಂಡನನ್ನು ಆಸ್ಪತ್ರೆಗೆ ತೋರಿಸ್ಬೇಕು. ಅದಕ್ಕೋಸ್ಕರವಾಗಿ ನನಗೆ ಹಣ ಬೇಕು. ನನಗೆ ಭಿಕ್ಷೆ ನೀಡಿ ನನ್ನ ಗಂಡನನ್ನು ಉಳಿಸಿಕೊಡಿ.
ಅಮ್ಮ ಈ ಭಿಕ್ಷೆ ಹಾಕಿದ ಹಣದಿಂದ ರಾಜೇಶನನ್ನು ತೋರಿಸೋಣ. ಆಯ್ತು ನಡೆಯಲ್ಲ, ಮೊದಲು ಅವರನ್ನು ಕರೆದುಕೊಂಡು ಹೋಗೋಣ ಬಾರಲ್ಲ. ಬಡತನದ ಮನೆಯೊಳಗ ಒಮ್ಮೆ ಹುಟ್ಟಬಾರದು, ಬಡತನದ ಮನೆ